ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಹೆಚ್ಚಿನ ಮಹತ್ವವಿದೆ. ಆದರೆ ಅದನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಗಳನ್ನು ಪಾಲಿಸುವ ಮೂಲಕ ಪಠಿಸಬೇಕು. ಹಾಗಾದರೆ ವಿಷ್ಣು ಸಹಸ್ರನಾಮ ಪಠಿಸುವುದಕ್ಕೆ ಯಾವೆಲ್ಲ ನಿಯಮಗಳಿವೆ, ಹಾಗೆ ವಿಷ್ಣು ಸಹಸ್ರನಾಮವನ್ನು ಯಾವ ರೀತಿ ಪಠಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಶುದ್ಧತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಇದು ವಿಷ್ಣುವಿನ 1000 ನಾಮಗಳ ಪಠಣವಾಗಿದ್ದು, ಇದು ವಿಷ್ಣುವಿನ ಮಹಿಮೆಯನ್ನು ಬಣ್ಣಿಸುತ್ತದೆ. ಈ ಪಠ್ಯವನ್ನು ಆಧ್ಯಾತ್ಮಿಕತೆ, ಧ್ಯಾನ, ಭಕ್ತಿ ಮತ್ತು ಆಂತರಿಕ ಶಾಂತಿಗಾಗಿ ಓದಲಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಮಾನಸಿಕ ನೆಮ್ಮದಿ ಪಡೆಯುವುದರ ಮೂಲಕ ಮಾನಸಿಕ ಚಿಂತೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಿಯಮಿತವಾಗಿ ಪಠಿಸಿದರೆ ತೊಂದರೆಗಳು ಮತ್ತು ಸಂಕಟಗಳಿಂದ ಪರಿಹಾರವನ್ನು ಪಡೆಯಬಹುದು. ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಈ ಪಾಠವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅಶಾಂತಿ, ಅನಿಷ್ಟ ಮತ್ತು ಆಕ್ಷೇಪಗಳು ದೂರವಾಗುತ್ತವೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದೆ. ಈ ಪಾರಾಯಣವನ್ನು ಯಾರು ಶುದ್ಧ ಮನಸ್ಸಿನಿಂದ ಮತ್ತು ಪೂರ್ಣ ಭಕ್ತಿಯಿಂದ ಪಠಿಸುತ್ತಾರೋ ಅಥವಾ ಕೇಳುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತೆ. ಹಾಗಾದರೆ ವೀಕ್ಷಕರೇ, ವಿಷ್ಣು ಸಹಸ್ರನಾಮವನ್ನು ಯಾವಾಗ ಪಠಿಸಬೇಕು ಅಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾಗ ಅಥವಾ ತುಂಬ ದುರ್ಬಲವಾಗಿದ್ದಾಗ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಲಾಭದಾಯಕವಾಗಿದೆ ಮತ್ತು ಇದು ಜಾತಕದಲ್ಲಿ ಈ ಗ್ರಹವನ್ನು ಬಲಪಡಿಸುತ್ತದೆ. ಗುರುವು ಜಾತಕದಲ್ಲಿ 6, 8 ಅಥವಾ 12ನೇ ಮನೆಯಲ್ಲಿ ಚಲಿಸುವಾಗಲೂ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಇದರಿಂದ ವ್ಯಕ್ತಿಯು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುವ ಗ್ರಹವು ಶಾಂತವಾಗುತ್ತದೆ ಎಂದು ನಂಬಲಾಗಿದೆ. ಜಾತಕದಲ್ಲಿ ಗುರುವಿನ ಕಾರಣದಿಂದ ಹೊಟ್ಟೆ ಅಥವಾ ಯಕೃತ್ತಿನ ಸಮಸ್ಯೆ ಇದ್ದಾಗ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಲಹೆ ನೀಡುತ್ತಾರೆ. ದಾಂಪತ್ಯದಲ್ಲಿ ಅಡೆತಡೆಗಳು ಇದ್ದಲ್ಲಿ ಅಥವಾ ಮದುವೆಯ ನಂತರ ಸಂತಾನ ಭಾಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಸಹ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವಂತಹ ನಿಯಮಗಳೆಂದರೆ, ಬ್ರಹ್ಮ ಮುಹೂರ್ತದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ವಿಷ್ಣುವನ್ನು ಧ್ಯಾನಿಸಬೇಕು. ಈ ಪಾರಾಯಣವನ್ನು ಹಳದಿ ಬಟ್ಟೆಗಳನ್ನು ಧರಿಸಿ ಮಾಡಬೇಕು ಮತ್ತು ಪೂಜೆಯ ಸಮಯದಲ್ಲಿ ಬೇಳೆ ಮತ್ತು ಬೆಲ್ಲ ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ಹಾಗೆ ವೀಕ್ಷಕರೇ, ಗುರುವಾರ ಸಂಜೆ ಉಪ್ಪನ್ನು ಸೇವಿಸಬೇಡಿ. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ನೀವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ನೀವು ವಿಷ್ಣು ಸಹಸ್ರನಾಮವನ್ನು ಹಿಂದಿ ಭಾಷೆಯಲ್ಲಿಯೂ ಸಹ ಪಠಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮಾಂಡದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಭಗವಾನ್ ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಭಗವಾನ್ ವಿಷ್ಣು ಆಸೆಗಳನ್ನು ಪೂರೈಸುವ ದೇವರು ಎನ್ನುವ ನಂಬಿಕೆ ಇದೆ. ಜೀವನದ ಪ್ರತಿಯೊಂದು ಅಡೆತಡೆಗಳನ್ನು ಮತ್ತು ಪ್ರತಿ ವಿಪತ್ತುಗಳನ್ನು ತೆಗೆದುಹಾಕುವ ಈ ಪಾಠವು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ದರಿಂದ ನೀವು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸಲು ಬಯಸಿದರೆ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಬಯಸಿದರೆ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.